ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ. ಈ ಅಧ್ಯಾಯದ 4ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗಿನವುಗಳಲ್ಲಿ ನಿಯಮಿತ ಬಹುಭುಜವು. ಸೊ ಇಲ್ಲಿ ಒಂದು ಬಹುಭುಜಾಕೃತಿ ನಿಯಮಿತ ಅಂತ ಹೇಳ್ಕೊಳ್ಬೇಕು ಅಂದ್ರೆ ಸೊ ಇಲ್ಲಿ ಕೆಲವು ಗುಣಗಳ ಇರತ್ತೆ ಅದಕ್ಕೆ. ಸೊ ಏನು, ಎಲ್ಲಾ ಬಾಹುಗಳ ಉದ್ದಗಳು ಸಮನಾಗಿರ್ಬೇಕು, ಹಾಗೆ ಸಮಕೋನೀಯಗಳಾಗಿರ್ಬೇಕು. ಅಂದ್ರೆ ಎಲ್ಲಾ ಒಳ ಕೋನಗಳ ಅಳತೆ ಸಮನಾಗಿರ್ಬೇಕು. ಸೊ ಈ ಎರಡು ಅಂಶ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಅವುಗಳು ನಿಯಮಿತ ಬಹುಭುಜವಾಗುತ್ತೆ. ಸೊ ಕೊಟ್ಟಿರುವಂತಹ ಆಕೃತಿಯನ್ನ ಗಮನಿಸಿದ್ರೆ ಮೊದಲನೇ ಆಕೃತಿ ಏನ್ ಹೇಳಿ, ಪಂಚಭುಜಾಕೃತಿ. ಸೊ ಇಲ್ಲಿ ಎರಡು ಲಂಬ ಕೋನಗಳಿವೆ ಮತ್ತು ಬಾಹುಗಳು ಅಸಮವಾಗಿದೆ. ಸೊ ಆದ್ರಿಂದ ಇದು ನಿಯಮಿತವಾಗಿಲ್ಲ. ಓಕೆ, ನಿಯಮಿತ ಬಹುಭುಜವಲ್ಲ. ಸೊ ಅದೇ ಬಿ ಅನ್ನ ಗಮನಿಸಿದ್ರೆ ಸೊ ಇದು ಆಯತ. ಸೊ ಆಯತದಲ್ಲಿ ಎಲ್ಲಾ ಕೋನಗಳು ಸಮವಾಗಿರುತ್ತೆ, ಬಟ್ ಏನ್ ಹೇಳಿ, ಅಭಿಮುಖ ಬಾಹುಗಳು ಮಾತ್ರ ಸಮನಾಗಿರುತ್ತೆ. ಓಕೆ, ಸೊ ಇಲ್ಲಿ ಎಲ್ಲಾ ಬಾಹುಗಳು ಸಮನಾಗಿರೋದಿಲ್ಲ. ಸೊ ಹಾಗಾಗಿ ಇದು ಕೂಡ ನಿಯಮಿತ ಬಹುಭುಜವಾಗೋದಿಲ್ಲ. ಸಿ ಅನ್ನ ಗಮನಿಸಿ, ಲಂಬ ಕೋನ ತ್ರಿಭುಜ. ಇಲ್ಲಿ ಒಂದು ಕೋನ ಮಾತ್ರ 90 ಡಿಗ್ರಿ ಆಗಿದೆ, ಉಳಿದ ಕೋನಗಳು ಬೇರೆ ಬೇರೆ ಇರುತ್ತೆ. ಹಾಗೆ ಬಾಹುಗಳ ಉದ್ದವು ಬೇರೆ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಇದು ಕೂಡ ನಿಯಮಿತ ಬಹುಭುಜ ಆಗೋದಿಲ್ಲ. ಹಾಗಾದ್ರೆ ಡಿ ಆಯ್ಕೆ ನೋಡಿ. ಡಿ ಏನ್ ಹೇಳಿ, ಸಮಬಾಹು ತ್ರಿಭುಜ. ಸೊ ಇಲ್ಲಿ 3 ಬಾಹುಗಳು ಸಮನಾಗಿದೆ. ಸೊ ನೋಡಿ ಕೊಟ್ಟಿದ್ದಾರೆ, ಎರಡು ಸಮನಾಗಿದೆ, 3 ಬಾಹುಗಳು ಸಮನಾಗಿದೆ, ಹಾಗೆ 3 ಕೋನಗಳು ಕೂಡ ಸಮನಾಗಿದೆ, 60 60 60. ಓಕೆ, ಸೊ ಹಾಗಾಗಿ ಇಲ್ಲಿ ನಿಯಮಿತ ಬಹುಭುಜವು ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಸಮವಾಗಿದೆ. ಓಕೆ, ಸರಿಯಾದ ಆಯ್ಕೆ ಆಗಿದೆ. ಥ್ಯಾಂಕ್ ಯು.